ಸರ್, ಈಗ ನಿನ್ನೆ ಇವತ್ತಿಂದ ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವಂಥ ಈ CPC ಹೊಸ CPC ಏನೇನು ಬದಲಾವಣೆ ಆಗಿದೆ ಸರ್? ಅದು ಕರ್ನಾಟಕ ಮಾಡಿರುವಂಥ ಒಂದು ವಿಶೇಷ. ಇದು ಯಾವ ಬೇರೆ ರಾಜ್ಯಗಳೆಲ್ಲೂ ಮಾಡಿಲ್ಲ. ಕರ್ನಾಟಕ ಇದರಲ್ಲಿ ಮುಂದೆ ನ್ಯಾಯಾಧೀಶಗಳನ್ನು ಕೆಲವರು ಕೇಸಲ್ಲಿ ಮೀಡಿಯೇಟರಾಗಿ ತಯಾರು ಮಾಡಿದ್ದಾರೆ. ಸೊ ವಕೀಲರೊಬ್ಬರೇ ಅಲ್ಲ, ನ್ಯಾಯಾಧೀಶರು ಸಹ ಮೀಡಿಯೇಟರಾಗಿ ಮಧ್ಯಸ್ಥಿಕೆದಾರರಾಗಿ ಕೆಲಸ ಮಾಡುವಂಥ ಅವಕಾಶಗಳು ಈಗ ಇದೆ. ಅವಕಾಶ ಇದೆ. ವಕೀಲರಾಗಿರ್ತಾರೆ, ಅವರಿಗೆ ಮಾತ್ರ ಮೀಡಿಯೇಷನ್ ಟ್ರೈನಿಂಗ್ ಕೊಡ್ತೀರಾ ಅಥವಾ ಯಾರು ಬೇಕಾದರೂ ಮೀಡಿಯೇಟರ್ ಆಗ್ಬೋದಾ? ಒಂದನೇದು ಮೂಲ ಏನಂದರೆ ಮಧ್ಯಸ್ಥಿಕೆ ಈಸ್ ಕಂಪಲ್ಸರಿ. ದಟ್ ಇಟ್ ಸೆಲ್ಫ್ ಇಸ್ ಎ ಹ್ಯೂಜ್ ಚೇಂಜ್. ನಾವು ಗ್ರೇಟ್ ರಿಲೀಫ್. ಈಗ 8 ವರ್ಷ 10 ವರ್ಷ ಆಗ್ತಿತ್ತು, ಈಗಾಗಲೇ ಅದಕ್ಕೆ ಕಡಿವಾಣ ಹಾಕಿದ್ದಾರೆ. 2 ವರ್ಷದಲ್ಲಿ ಮುಗಿಲೇಬೇಕು ಅಂತ. ಕೋರ್ಟ್ ಸೇಸ್ ಯು ಗೋ ಟು ಮೀಡಿಯೇಷನ್, ಯು ಗೆಟ್ ಯುವರ್ ಓನ್ ಜಸ್ಟಿಸ್. ಅದರ್ವೈಸ್ ಕಮ್ ಟು ದ ಕೋರ್ಟ್, ವಿಲ್ ಫಿನಿಶ್ ಇಟ್ ಇನ್ 2 years. ಆಮೇಲೆ ಮೀಡಿಯೇಷನ್ ರೇಟ್ ಆಫ್ ಸಕ್ಸಸ್ ಹೆಂಗಿದೆ ಸರ್? ಮೀಡಿಯೇಷನ್ನಲ್ಲಿ ಬಂದವರು ಎಲ್ಲ ಕೇಸುಗಳು ಒಪ್ಕೊಂಡ್ಬಿಡ್ತಾರಾ ಅಥವಾ ಮತ್ತೆ ಅವರು ಕೋರ್ಟಿಗೆ ಹೋಗ್ತಾರಾ? ಅಥವಾ ಈಗ ನಿನ್ನೆ ಮೊನ್ನೆ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಕೂಡ ತುಂಬ ಒಳ್ಳೆಯ ಒಂದು ಲಾ ಮಿನಿಸ್ಟರ್, ಕಾನೂನು ಸಚಿವರು, ಡಿಪಾರ್ಟ್ಮೆಂಟ್ ಆಫ್ ಲಾದಿಂದ ಈ ಕಕ್ಷಿದಾರರಿಗೆ ತ್ವರಿತ ನ್ಯಾಯದಾನದ ಸಲುವಾಗಿ ಸಿವಿಲ್ ವ್ಯಾಜ್ಯಗಳಿಗೂ ಕೂಡ ಏನು ಮಧ್ಯಸ್ಥಿಕೆ ಕಂಪಲ್ಸರಿ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಮ್ಮ ಕಾನೂನು ಸಚಿವರು ತುಂಬ ಶ್ರಮ ವಹಿಸಿ ದ ಟೀಮ್ ಆಫ್ ದ ಲೀಗಲ್ ಎಕ್ಸ್ಪರ್ಟ್ಸ್ ನಮ್ಮ ದೇಶದಲ್ಲೇ ಮೊದಲನೇ ಸಲ CPCಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಾನು ನಿಮಗೆ ಕಮರ್ಷಿಯಲ್ ವ್ಯಾಜ್ಯ ಅಂತ ಹೇಳಿದೆ. ಕಮರ್ಷಿಯಲ್ ವ್ಯಾಜ್ಯಕ್ಕೆ ಹೊಸ ಕಾನೂನು, ತ್ವರಿತ ಕಾನೂನು ಮತ್ತು ಶೀಘ್ರವಾಗಿ ಕಾನೂನಿನ ಮೂಲಕ ಪರಿಹಾರ, ಅಲ್ಲಿ ಅದಕ್ಕೆ ಸರಿಯಾಗಿ ಕಾನೂನನ್ನು ಜೋಡಿಸಿಟ್ಟಿದ್ದಾರೆ. ಆ ಕಾನೂನುಗಳನ್ನು ನಾವು ಈಗ ನಾರ್ಮಲ್ ಸಿವಿಲ್ ಕೋರ್ಟ್ ಏನಿದೆ, ಸಿವಿಲ್ ನ್ಯಾಯಾಲಯಗಳೇ, ಅದಕ್ಕೂ ಅದನ್ನು ಅಳವಡಿಸ್ಬಿಟ್ಟಿದ್ದಾರೆ. ಈಗ ಅದು ಕರ್ನಾಟಕ ಮಾಡಿರುವಂಥ ಹೊಸ ವಿಶೇಷ ಕಾಯ್ದೆ. ಈಗ ಇದು ಯಾವ ಬೇರೆ ರಾಜ್ಯಗಳೆಲ್ಲೂ ಮಾಡಿಲ್ಲ. ಕರ್ನಾಟಕ ಇದರಲ್ಲಿ ಮುಂದೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ಇನ್ ದ ನೇಷನ್, ಕರ್ನಾಟಕ ಇಸ್ ದ ಫಸ್ಟ್. ಸೊ ಈಗ ಏನೇ ಕಮರ್ಷಿಯಲ್ ವ್ಯಾಜ್ಯ ಇರಲಿ, ಸಿವಿಲ್ ವ್ಯಾಜ್ಯ ಇರಲಿ, ಕಮರ್ಷಿಯಲ್ ವ್ಯಾಜ್ಯದಲ್ಲಿ ಈಗಾಗಲೇ ಇತ್ಯರ್ಥಗಳು ಬೇಗ ಆಗ್ತಾಯಿದೆ. ಒಂದು ಉದಾಹರಣೆಗೆ, ಇವತ್ತು ಒಂದು ಕೇಸನ್ನು ನಾವು ಕಮರ್ಷಿಯಲ್ ಕೋರ್ಟ್ಗೆ ಹಾಕ್ತೀವಿ, ಇನ್ನೊಂದು ಕೇಸನ್ನು ಸಿವಿಲ್ ಕೋರ್ಟ್ಗೆ ಹಾಕ್ತೀವಿ ಅಂದ್ಕೋಣ. ಕಮರ್ಷಿಯಲ್ ಕೋರ್ಟ್ ಕೇಸು ಬಹುಶಃ 1 ವರ್ಷದಲ್ಲಿ ಮುಗಿದೋಗ್ತಾ ಇದೆ. ಸಿವಿಲ್ ಕೋರ್ಟ್ದು 8 ವರ್ಷ ಆಗ್ತಾಯಿದೆ. ಹೌದು. ಯಾಕೆಂದರೆ ಸಿವಿಲ್ ಕೋರ್ಟ್ನಲ್ಲಿ ಕಮರ್ಷಿಯಲ್ ಕೋರ್ಟ್ನಲ್ಲಿ ಬಂದಂಥ ಅಥವಾ ತಂದಿರುವಂಥ ಕಾನೂನಿನ ಬದಲಾವಣೆಗಳನ್ನು ಅಲ್ಲಿ ಇನ್ನೂ ತಂದಿರಲಿಲ್ಲ. ಈಗ ಇವತ್ತಿಂದ ಅದು ಜಾರಿ ಬಂದಿದೆ. ನೀವು ಹೇಳ್ತಿದ್ದೀರಲ್ಲ ಪೇಪರು, ನ್ಯೂಸ್, ಅದು ಇಂದ ಜಾರಿ ಬಂದಿದೆ. ಯಾವ ಕೋರ್ಟಿಗೆ ಕಮರ್ಷಿಯಲ್ ಕೋರ್ಟ್ ಕಾನೂನು ಅಪ್ಲೈ ಆಗುತ್ತೋ ಅದೆಲ್ಲವೂ ಈಗ ಸಿವಿಲ್ ಕೋರ್ಟಿಗೂ ಸಹ ಅಪ್ಲೈ ಆಗುತ್ತೆ ಅನ್ನೋದು ಹೊಸ ಕಾನೂನು. ಸೊ ಈ ಕಾನೂನನ್ನು ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಮೊದಲನೇ ಸಲ ಇಂಥ ಒಂದು ಸಾಹಸಕ್ಕೆ ಅಥವಾ ಪ್ರಯತ್ನಕ್ಕೆ, ಒಳ್ಳೆಯ ಉದ್ದೇಶದಿಂದ ಪ್ರಯತ್ನಕ್ಕೆ ಕೈ ಹಾಕಿರುವಂಥ ನಮ್ಮ ಕಾನೂನು ಸಚಿವರು ಡಾಕ್ಟರ್ HK ಪಾಟೀಲ್ರು ನಿಜವಾಗಿಯೂ ಅಭಿನಂದನಾರ್ಹರು. ಖಂಡಿತವಾಗಿ. ಸಿವಿಲ್ ವ್ಯಾಜ್ಯಗಳಲ್ಲಿ ಕೂಡ ಇದನ್ನು ನೋಡಿ, ಎಲ್ಲಿ ಹೋಗಿದ್ದಾರೆ ಅಂದರೆ ಅಲ್ಲಿ ಮತ್ತೆ ನಾವು ಇಷ್ಟೊತ್ತು ಮಾತಾಡ್ತಿದ್ದಲ್ಲ, ಅಲ್ಲಿ ಮತ್ತೆ ಮಧ್ಯಸ್ಥಿಕೆ ಬಂದಿದೆ. ಫಸ್ಟ್ ನೀವು ಕೇಸ್ ಹಾಕಿದ ಕೂಡಲೇ ಅದರಲ್ಲಿ ಏನೇ ಬೇರೆ ಯಾವುದೇ ಇಮಿಡಿಯೇಟ್ ಏನಾದ್ರು ಕೊಡಬೇಕಾಗಿದ್ದ ಅಂತ ಎಂಟ್ರಿ ಆರ್ಡರ್ ಬೇಡ ಅಂತ ಆಗಿದ್ದಿದ್ರೆ ಫಸ್ಟ್ ಮೆಡಿಷನ್ ಕಳಿಸಿ ಅಂತಾರೆ. ಮೀಡಿಯೇಷನ್ ಕಂಪಲ್ಸರಿ ಏನು ಮಾಡ್ಬಿಟ್ಟು ಮೀಡಿಯೇಷನ್ ಕಂಪಲ್ಸರಿ ಮಾಡಿದ್ದಾರೆ. ಮೀಡಿಯೇಷನ್ ಕಂಪಲ್ಸರಿ ಆಯಿತು. ಫಸ್ಟ್ ಒಂದು 2 ತಿಂಗಳಲ್ಲಿ ಮೀಡಿಯೇಷನ್ಗೆ ಹೋಗಿ ಅಲ್ಲೇ ಇತ್ಯರ್ಥ ಆಗಿ ಮುಗ್ದೋಗ್ಬೋದು. ಮತ್ತು ಈ ಕೋರ್ಟಿಗೆ ಬರುವ ರಶ್ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ, ಕಡಿಮೆ ಆಗುತ್ತೆ. ಹೌದು, ಕೋರ್ಟಿಗೆ ಬರೋ ರಶ್ ಕಮ್ಮಿ ಆಗುತ್ತೆ. ಬಂದ ಕೋರ್ಟ್ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಮತ್ತು ಕಕ್ಷಿದಾರರಿಗೂ ಕೂಡ. ಸೊ ವೆನ್ ಯು ಆರ್ ಸೀಯಿಂಗ್ ದ ವ್ಯಕ್ತಿಯನ್ನು, ಕೇಸನ್ನು ನೋಡೋಕ್ಕಿಂತ ವ್ಯಕ್ತಿಯನ್ನು ನೋಡ್ತೀರಿ ಅಂದ್ರಲ್ಲ. ಕರೆಕ್ಟ್. ಯು ಆರ್ ಸೀಯಿಂಗ್ ನಾಟ್ ದ litigant, not the litigation but the litigant. ಹಾಗೆ ಇಲ್ಲಿ ಅನುಕೂಲ ಆಗುತ್ತೆ ಸಿವಿಲ್ ವ್ಯಾಜ್ಯಗಳಲ್ಲೂ ಕೂಡ. ಇದು ಒಂದು ಭಾಗ. ಸರ್, ನೀವು ಮೀಡಿಯೇಟರ್ ಆಗಿ ನಿಮ್ಗೆ ಇಷ್ಟೆಲ್ಲ ಅನುಭವ ಇರೋ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆ ಅಂದರೆ, ಈಗ ಸಿವಿಲ್ ವ್ಯಾಜ್ಯಗಳಲ್ಲೂ ಕೂಡ ಮಧ್ಯಸ್ಥಿಕೆ ಕಂಪಲ್ಸರಿ ಅಂತ ಆಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇಟ್ಕೊಳ್ಳೋಣ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಮೀಡಿಯೇಷನ್ನು ನಡೆಸುವಂಥ ಮೀಡಿಯೇಟರ್ಸ್ ಇದ್ದಾರಾ? ಈಗಾಗಲೇ ಕರ್ನಾಟಕದಲ್ಲಿ ತರಬೇತಿ ಪಡೆದಂಥ ಮೀಡಿಯೇಟರ್ಗಳಿದ್ದಾರೆ. ನನಗೆ ಗೊತ್ತಿದ್ದಾಗ ಸುಮಾರು ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಒಂದು ಅಟ್ಲೀಸ್ಟ್ 1000ರಿಂದ 1500 ಅಥವಾ 2000 ಜನವರೆಗೆ ಮೀಡಿಯೇಟರ್ಗಳಿದ್ದಾರೆ. ಅಂದರೆ ವಕೀಲರಲ್ಲಿ ಹಿರಿಯರಾದಂಥವರನ್ನು ತರಬೇತಿ ಕೊಟ್ಟು ಅವರನ್ನು ಮಧ್ಯಸ್ಥಿಕೆದಾರ ಈಗಾಗಲೇ ಅದನ್ನು ಕೆಲಸವನ್ನು ಮಾಡ್ತಾಯಿದ್ದಾರೆ.
ಇನ್ನು ಮುಂದೆ ಅವರಿಗೆ ಜಾಸ್ತಿ ಈಗ ಕೆಲಸ ಬರುತ್ತೆ ಈಗ, ಯಾಕಂದ್ರೆ ಅವರಿಗೆಲ್ಲ ಕೇಸಲ್ಲೂ ಮಧ್ಯಸ್ಥಿಕೆ ಕಂಪಲ್ಸರಿ ಆಗಿದೆ ಬಂದೇ ಬರುತ್ತೆ. ಈಗ ಅಷ್ಟೇ ಅಲ್ಲ, ಒಂದೇ ನಿಮಿಷ, ನ್ಯಾಯಾಧೀಶಗಳನ್ನು ಕೆಲವು ಸತಿ ಮೀಡಿಯೇಟರ್ ಆಗಿ ತಯಾರು ಮಾಡಿದ್ದಾರೆ. ಸೊ ವಕೀಲರೊಬ್ಬರೇ ಅಲ್ಲ, ನ್ಯಾಯಾಧೀಶರು ಸಹ ಮೀಡಿಯೇಟರ್ ಆಗಿ ಮಧ್ಯಸ್ಥಿಕೆದಾರರಾಗಿ ಕೆಲಸ ಮಾಡುವಂಥ ಅವಕಾಶಗಳು ಈಗ ಇದೆ. ಅವಕಾಶ ಇದೆ. ಈ ಮೀಡಿಯೇಟರ್ ತಾವು ಹೇಳಿದ್ರಿ ವಕೀಲರಾಗಿರ್ತಾರೆ, ಅವರಿಗೆ ಮಾತ್ರ ಮೀಡಿಯೇಷನ್ ಟ್ರೈನಿಂಗ್ ಕೊಡ್ತೀರಾ ಅಥವಾ ಯಾರು ಬೇಕಾದರೂ ಮೀಡಿಯೇಟರ್ ಆಗ್ಬೋದಾ? ಒಂದು, ವಕೀಲರಾಗಿರಲೇಬೇಕು. ಇದಕ್ಕೊಂದು ಕಾನೂನು ಅಂತಿದೆ, ಆ ಕಾನೂನು ಪ್ರಕಾರ ವಕೀಲರಾಗಿರಲೇಬೇಕು. ಅಷ್ಟೇ ಅಲ್ಲ, 15 ವರ್ಷ ಮಿನಿಮಮ್ ಪ್ರಾಕ್ಟೀಸ್ ಆಗಿರಬೇಕು. 15 ವರ್ಷ ಆದಂಥ ವಕೀಲರಾದವರು ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದವರು ತಾವು ತೀರ್ಮಾನ ತಗೊಳ್ತಾರೆ, ಇದರಲ್ಲಿ ಯಾರು ನಾವು ಮಧ್ಯಸ್ಥಿಕೆದಾರನಾಗಿ ತರಬೇತಿ ಮಾಡ್ಬೋದು, ಯಾರು ಇದಕ್ಕೆ ಸರಿಯಾದ ವ್ಯಕ್ತಿ ಅಂತ. ಹಾಗೆ ತಗೊಂಡು ಅವ್ರನ್ನ ತರಬೇತಿ ಕೊಡ್ತದೆ. ಬೇರೆ ಯಾರೋ ಉದ್ಯಮದಲ್ಲಿದ್ದವರು, ಈಗ ಒಂದು ಉದಾಹರಣೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಕೌನ್ಸಿಲರ್ಸ್ ಡೈರೆಕ್ಟಾಗಿ ಮೀಡಿಯೇಟರ್ ಆಗೋಕ್ಕಾಗಲ್ಲ. ಕೌನ್ಸಿಲರ್ಸು ದೇ ಡೀಲ್ ವಿತ್ ಪೀಪಲ್, ದೇ ಡೀಲ್ ವಿತ್ ಸೈಕಾಲಜಿ ಆಫ್ ದಿ ಪೀಪಲ್. ಈವನ್ ಡಾಕ್ಟರ್ಸ್ ಅವರನ್ನು ತಗೊಳ್ತಾ ಇಲ್ಲ, ಬರೀ ವಕೀಲರು ಮಾತ್ರ ತಗೊಳ್ತಾರೆ. ಅಂದರೆ ಕಾನೂನು ಅರಿವಿದ್ದವರು ಮಾತ್ರ ಆಗಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಈ 15 ವರ್ಷದ ಇದೆ ಕಡಿವಾಣ ಇದೆ. ಸರ್, ಈಗ ನಿನ್ನೆ ಇವತ್ತಿಂದ ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವಂಥ ಈ CPC, ಹೊಸ CPC ಏನೇನು ಬದಲಾವಣೆ ಆಗಿದೆ ಸರ್? ಈಗ ನೋಡಿ, ಮೊದಲು ಕಮರ್ಷಿಯಲ್ ಕೋರ್ಟಿಗೊಂದು ಬೇರೆ ಕಾನೂನು, ಸಿವಿಲ್ ವ್ಯಾಜ್ಯಕ್ಕೆ ಬೇರೆ ಕಾನೂನು ಇತ್ತು. ಈಗ ಆಲ್ಮೋಸ್ಟ್ ಎರಡು ಒಂದೇ ಥರ ಬಂದುಬಿಟ್ಟಿದೆ. ಕೆಲವು ವಿಷಯದಲ್ಲಿ ಮಾತ್ರ ಕಮರ್ಷಿಯಲ್ ಇಲ್ಲಿರೋದು ಇಲ್ಲಿಲ್ಲ. ಅದು ಬಿಟ್ಟರೆ ಸುಮಾರಷ್ಟು ಬದಲಾವಣೆಗಳು ಈಗಾಗಲೇ CPCಲಿ ಅಳವಡಿಸ್ಬಿಟ್ಟಿದ್ದಾರೆ ಈಗ ಹೊಸ ಕಾನೂನು ಪ್ರಕಾರ. ಒಂದನೇದು ಮೂಲ ಏನಂದರೆ ಮಧ್ಯಸ್ಥಿಕೆ ಈಸ್ ಕಂಪಲ್ಸರಿ. ದಟ್ ಇಟ್ ಸೆಲ್ಫ್ ಇಸ್ ಎ ಹ್ಯೂಜ್ ಚೇಂಜ್. ನಾವು ಗ್ರೇಟ್ ರಿಲೀಫ್. ಮೊದಲು ಎರಡೂ ಪಕ್ಷಗಾರು ಒಪ್ಕೊಂಡ್ರೆ ಮಾತ್ರ ಹೋಗ್ಬೋದಿತ್ತು. ಈಗ ಖಂಡಿತವಾಗಿ ಅವರು ಅದನ್ನು ಕಳಿಸ್ಬೇಕು, ಹೋಗಲೇಬೇಕಾಗತ್ತೆ. ಅಲ್ಲಿ ಬಂದು ಇತ್ಯರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು, ಬಟ್ ಅಟ್ಲೀಸ್ಟ್ ಹೋಗ್ಬೇಕು ಅವರಿಗೆ. ಇದು ಒಂದು. ಎರಡನೇದು ಕಡಿವಾಣ ಹಾಕಿದ್ದಾರೆ. 2 ತಿಂಗಳೊಳಗೆ ಅಂತ ಇತ್ಯರ್ಥವನ್ನಾಗಬೇಕು ಮಧ್ಯಸ್ಥಿಕೆಯಲ್ಲಿ, ಜಾಸ್ತಿ ಸಮಯ ಇಲ್ಲ. ಅಥವಾ ಜಾಸ್ತಿ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಎಕ್ಸ್ಟೆನ್ಷನ್. ಅಂತೂ ಒಂದ್ಸತಿ ಕೇಸ್ ಹಾಕ್ಬಿಟ್ಟು ಮೆಡಿಯೇಷನ್ಗೆ ಬಿಟ್ಟರೆ ವರ್ಷಗಟ್ಟಲೆ ಅಲ್ಲಿ ಕುಳ್ಕೊಂಡ್ಬಿಡುತ್ತೆ, ಕೇಸಿನ ಹಾದಿ ತಪ್ಪೋಗ್ಬಿಡುತ್ತೆ ಅನ್ನೋ ಭಾವನೆ ಇಲ್ಲ. ಅದಕ್ಕೊಂದು ಕಡಿವಾಣ ಇದೆ, ಒಂದು ಸಮಯ ಅವಧಿ ಇದೆ. ಮೂರನೇದು, ಸಿವಿಲ್ ಪ್ರಕ್ರಿಯೆಗಳಲ್ಲಿ ಏನಾಗ್ತದೆ, ಡಿಫೆಂಡೆಂಟ್ ಅಂತ ಬರ್ತಾನೆ ಕೋರ್ಟಿಗೆ, ಪ್ರತಿವಾದಿ ಬಂದಾಗ ಏನಾಗುತ್ತೆ, ಅವನಿಗೆ ಒಂದು ಸ್ಟೇಟ್ಮೆಂಟ್ ಅಂತ ಇರುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ಅದಕ್ಕೆ 120 ದಿವಸದ ಗಡುವು ಇದೆ. ಈಗ ಮೊದಲಿತ್ತು 90 ದಿವಸ ಆಯಿತು, ಈಗ 120 ಮಾಡಲ್ಲ, ಜಾಸ್ತಿ ಆಯ್ತಲ್ಲ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. 90 ಇದ್ದಾಗ ಅಕಸ್ಮಾತ್ 91ನೇ ದಿವಸವೋ ಅಥವಾ 180ನೇ ದಿವಸವೋ ಬಂದು, ಸ್ವಾಮಿ ನಾನು 90ನೇ ದಿವಸ ಒಳಗೆ ಹಾಕಲಿಕ್ಕೆ ಏನೋ ಒತ್ತಡ ಇತ್ತು, ನನಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಲಿಕ್ಕಾಗಿಲ್ಲ ಅಂದರೆ ಕೋರ್ಟ್ನವ್ರು ಸಾಧಾರಣವಾಗಿ ಅದನ್ನು ತಡವಾಗಿದ್ದರೂ ಸಹ ತಗೊಂಡು ಅವನಿಗೆ ಕೊಟ್ಟು ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲಿಗೆ ತೊಗೊಳ್ತಿದ್ರು. ಹಾಗಾಗಿ ಮುಂದೆ ಹೋದಂಥ ಕೇಸು ಮತ್ತೆ ಹಿಂದೆ ಬಂದು ತಡ ಆಗ್ತಿತ್ತು. ಈಗೇನು ಮಾಡಿದ್ದಾರೆ, ಅದ್ರ ಬದಲು 30 ದಿವಸ ಜಾಸ್ತಿ ಕೊಟ್ಟಿದ್ದಾರೆ. 120 ದಿವಸ ತೊಗೊಂಡು ನೀನು 120ನೇ ದಿವಸ ನೀವು ಅದನ್ನು ಹಾಕಿಲ್ಲ ಅಂದರೆ ನಾಳೆಯಿಂದ ಶಾಶ್ವತವಾಗಿ ನೀವು ಹಾಕೋಕ್ಕಾಗೋದಿಲ್ಲ. ಹಾಕಿದ್ರು ಕೋರ್ಟ್ ಅದನ್ನು ತೊಗೊಳ್ಳೋದಿಲ್ಲ. ಅಲ್ಲಿಗೇನಾಯಿತು, ಒಂದು ಮುಟ್ಟುಗೋಲ್ ಥರ ಹಾಕ್ಬಿಟ್ರು, ಫೋರ್ ಫೀಚರ್ ಅಂತ ಹೇಳ್ತೀವಿ ನಾವು. ಯು ಹ್ಯಾಡ್ ಎ ರೈಟ್ ಟು ಫೈಲ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಈವನ್ ಆಫ್ಟರ್ 90 days ಇಫ್ ಯು ಶೋ ಸಮ್ ಕಾಸ್. ನನಗೆ ತೊಂದರೆ ಆಯಿತು, ಊರಿಗೆ ಹೋಗಿದ್ದೆ, ಅಮೆರಿಕಕ್ಕೆ ಹೋಗಿದ್ದೆ, ಇನ್ನೊಂದೇನಾಗಿತ್ತು, ನನ್ನ ಲಾಯರ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಏನೇನೋ ಕಥೆಗಳು ಹೇಳ್ತಿದ್ರು. ಸಾಧಾರಣ ಕೋರ್ಟ್ಗಳು ಅದನ್ನು ಒಪ್ಕೋತಿತ್ತು. ಈಗ ಅದು ಏನೇ ಕಾರಣ ಇರಲಿ, 120 ದಿವಸ ಅಂದರೆ 120 ದಿವಸ, 121ನೇ ದಿವಸ ಬಂದು ನನಗೆ ತಡ ಆಯಿತು, ನಿನ್ನೆ ಹಾಕೋಕ್ಕಾಗಿಲ್ಲ ಅಂದರೆ ಯು ಲೂಸ್ ದ ರೈಟ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್. ಯು ಲೂಸ್ ದ ರೈಟ್, ಯು ಹ್ಯಾವ್ ದ, ಇಟ್ಸ್ ಎ ಫೋರ್ ಫೀಚರ್ ಟು ಯು, ಮುಟ್ಟುಗೋಲು. ಇದರಿಂದಾಗಿ ಅಷ್ಟು ಸತಿ ಇದ್ದಾವೆ. ಈಗಾಗಲೇ ಕಮರ್ಷಿಯಲ್ ಕೋರ್ಟ್ಲಿ ಇದೆ. ಓಕೆ. ಹಾಗಾಗಿ ಏನಾಗಿದೆ, ಅಲ್ಲಿ ಅದು ತ್ವರಿತವಾಗಿ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಕಮರ್ಷಿಯಲ್ ಕೋರ್ಟಲ್ಲಿ ಬೇರೆ ಒಂದು 2-3 ಇದೆ, ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂತ ಹೇಳ್ತೀವಿ. ಒಂದು ಫಿಕ್ಸ್ ಮಾಡಿಬಿಡ್ತಾರೆ ಡೇಟ್. ಈಗ ನಾವು ಬಹುಶಃ ಎಲೆಕ್ಷನ್ ನೋಟಿಫಿಕೇಷನ್ ನೋಡ್ತೀವಿ ನಾವು. ಎಲೆಕ್ಷನ್ ನೋಟಿಫಿಕೇಷನ್ ಏನಾಗುತ್ತೆ, ಎಲೆಕ್ಷನ್ ಆಫೀಸರ್ ಇರ್ತಾನಲ್ಲ, ನೋಟಿಫೈ ಮಾಡಿಬಿಡ್ತಾನೆ, ಇದು ಇಂಥ ತಾರೀಕಿಗೆ ನೀವು ಫಾರ್ಮ್ ಫೈಲ್ ಮಾಡಬೇಕು, ಆಮೇಲೆ ಇಂಥ ತಾರೀಕಿಗೆ ವಿಡ್ರಾ ಮಾಡಬೇಕು, ಇಂಥ ತಾರೀಕಿಗೆ ಎಲೆಕ್ಷನ್ ಆಗಬೇಕು, ಇಂಥ ತಾರೀಕಿಗೆ ರಿಸಲ್ಟ್ಸ್ ಅನೌನ್ಸ್ ಮಾಡಬೇಕು, ಇಂಥ ತಾರೀಕಿಗೆ ಕ್ಲೋಸ್ ಮಾಡಬೇಕು ಅಂತ ಇರುತ್ತೆ. ಅದೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಅದೇ ಥರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡುವಂಥ ಅವಕಾಶ ಈಗ ನಾವು ಕೋರ್ಟ್ಗಳಿಗೆ ಬಂದುಬಿಟ್ಟಿದ್ದೀವಿ. ಸೊ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇತ್ತು, ಇದೆ, ಅದನ್ನು ಫಾಲೋ ಮಾಡ್ತೀವಿ. ಈಗ ಅದನ್ನು ಈಗ ಸಿವಿಲ್ ಕೋರ್ಟ್ ಕೊಟ್ಬಿಟ್ಟು, ಸಿವಿಲ್ ಕೋರ್ಟಲ್ಲೂ ಬಂದಿದೆ. ಕೇಸ್ ಫೈಲ್ ಮಾಡಿದ ದಿವಸದಿಂದ ಇಷ್ಟು ದಿವಸ ಒಳಗಡೆ, ಎಕ್ಸಾಕ್ಟ್ಲಿ ಕೇಸ್ ಫೈಲ್ ಮಾಡಿದ ದಿವಸನೇ ಹೌದು ಜಜ್ಮೆಂಟ್ ಡೇಟ್ ಅನ್ನು ಎಕ್ಸಾಕ್ಟ್ಲಿ. ಈಗಾಗಲೇ ಏನಾಗಿದೆ ಅಂದರೆ, ಈಗಾಗಲೇ ಅವರು ಆಗಲೇ ಇದನ್ನು ಸೂಚಿಸಿದ್ದಾರೆ,
2 ವರ್ಷದಲ್ಲಿ ಕೇಸ್ ಮುಗಿಬೇಕು. ಹೌದು. ಮೊದಲೇನಾಗ್ತಿತ್ತು 8-10 ವರ್ಷ ಆಗ್ತಿತ್ತು. ಕಮರ್ಷಿಯಲ್ ಕೋರ್ಟಲ್ಲಿ ಈ ಕಾನೂನು ತಂದ ಮೇಲೆ ಅದು 1 ವರ್ಷಕ್ಕೆ ಬಂದು ಮುಗಿತಾ ಇದೆ ಆಲ್ಮೋಸ್ಟ್. ಈಗ ಸಾಧಾರಣ ಅದನ್ನೆಲ್ಲ ಆ್ಯಾವ್ರೇಜ್ ತೊಗೊಂಡು 2 ವರ್ಷ ಅಂತ ಫಿಕ್ಸ್ ಮಾಡ್ಯಾರೆ. 2 ವರ್ಷದಲ್ಲಿ ಕೇಸ್ ಮುಗಿದ್ರೆ ಭಾಳ ದೊಡ್ಡ ರಿಲೀಫ್. ಈಗ ಮೊದಲನೇ ಹಂತದಲ್ಲಿ ಕೇಸ್ ಮುಗಿಯುತ್ತೆ. ಹೌದು, ಮೊದಲನೇ ಹಂತದ ಆ ಕೋರ್ಟಿನ ಕೇಸು 2 ವರ್ಷಕ್ಕೆ ಮುಗಿಯುತ್ತೆ. ಆಮೇಲೆ ಅಪೀಲ್ ಹೋಗ್ಬೋದು, ಅದು ಬೇರೆ ವಿಷಯ. ಅದು ಮತ್ತೆ 2 ವರ್ಷ ಅಂತ ಇದೆಯಾ ಅಥವಾ ಅದಕ್ಕೇನಿಲ್ಲ, ಅದಕ್ಕೇನಾದಿರಲಿಲ್ಲ, ಅದಕ್ಕೆ ಬೇರೆ ಇದಿದೆ. ಬಟ್ ಈ ವಿಷಯದಲ್ಲಿ ಅದೇನು ಹೇಳಿಲ್ಲ. ಯಾವುದ್ರಲ್ಲಿ ಏನಾಗುತ್ತೆ ಯೂಶ್ವಲಾಗಿ ಹೇಳಿದ್ರೆ ಫಸ್ಟ್ ಲೆವೆಲ್ ಇದೆಯಲ್ಲ ಅಲ್ಲೇ ತುಂಬ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟೈರ್ ಅಂತೀವಿ ನಾವು. ಫಸ್ಟ್ ಟೈರ್ ಆಫ್ ದಿ ಲಿಟಿಗೇಷನ್ ಇಸ್ ಸಿವಿಲ್ ವ್ಯಾಜ್ಯ. ಈಗ 8 ವರ್ಷ 10 ವರ್ಷ ಆಗ್ತಿತ್ತು, ಈಗಾಗಲೇ ಅದಕ್ಕೆ ಕಡಿವಾಣ ಹಾಕಿದ್ದಾರೆ. 2 ವರ್ಷದಲ್ಲಿ ಮುಗಿಲೇಬೇಕು ಅಂತ. ನಾವು ಯಾರೋ ಕೇಸ್ ಹಾಕಿದ್ರು ಅಂದಮೇಲೆ ಅದು 2 ವರ್ಷದಲ್ಲಿ ಮುಗಿಬೇಕು. ಒಂದು ನಿರ್ಧಾರ ಆಗಬೇಕು. ಅದಕ್ಕೆ ಏನೇನು ಬೇಕು ಆ ಸಿದ್ಧತೆಗಳನ್ನು, ಆ ಕಡಿವಾಣಗಳನ್ನು ಈಗಾಗಲೇ ಕಾನೂನಲ್ಲಿ ಅಳವಡಿಸಿದ್ದಾರೆ. ಈಗಳನ್ನೆಲ್ಲ 120 ದಿವಸ ಇಂಥದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸು, ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಹೇಳ್ತೀವಿ, ಮತ್ತು ಬೇರೆ ಒಂದು 2-3 ಸ್ಟೇಜ್ಗಳಿದೆ. ಅದನ್ನೆಲ್ಲ ಮಾಡಿರೋದೇನಾಗಿದೆ, ಕಮರ್ಷಿಯಲ್ ಕೋರ್ಟಲ್ಲಿ ಈಗಾಗಲೇ ಅಳವಡಿಸಿ ಅದು ಯಶಸ್ವಿಯಾಗಿದ್ದರಿಂದಾಗಿ ಅದೇ ಇದನ್ನು ಈಗ ಸಿವಿಲ್ ವ್ಯಾಜ್ಯಗಳಿಗೂ ಸಹ ಹಾಕಿದ್ದಾರೆ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ, ಬಹುಶಃ ನಿಮ್ಮ ಪ್ರಶ್ನೆ ಏನಂದರೆ ಇದರಿಂದ ಕಕ್ಷಿದಾರರಿಗೆ ಲಾಭ ಇದೆಯಾ? ಖಂಡಿತವಾಗಿದೆ. ಒಂದೇನೆಂದರೆ ಆ ಅನ್ಸರ್ಟನಿಟಿ, ಅನಿಶ್ಚಿತತೆ. ಅಯ್ಯೋ ನಾನು ಕೇಸ್ ಹಾಕಿದ್ದೀನಿ, ಇನ್ಯಾವಾಗ ತೀರ್ಮಾನ ಆಗುತ್ತೋ, ನನ್ನ ಕಾಲದಲ್ಲಿ ಆಗುತ್ತಾ, ನನ್ನ ಮಕ್ಳ ಕಾಲಕ್ಕೆ ಹೋಗುತ್ತಾ ಅನ್ನೋ ಭಯ ಬೇಡ. ಈಗಾಗಲೇ ಒಂದು ಕಡಿವಾಣ ಹಾಕಿದ್ರಿಂದ ಬಹುಶಃ ನಿಮ್ಗೊಂದು ಗೊತ್ತಾಗುತ್ತೆ, ಈಗ ಹಾಕಿದ್ದೀನಿ 2 ವರ್ಷದಲ್ಲಿ ಮುಗಿಯೋಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಇದು ಒಂದು ರೀತಿಯಲ್ಲಿ ಕಕ್ಷಿದಾರರಿಗೂ ಒಂಥರ ಕೋರ್ಟ್ನ ಮೇಲೆ ಬರುವಂಥ ಕಾನ್ಫಿಡೆನ್ಸ್, ಭರವಸೆ ಜಾಸ್ತಿ ಆಗುತ್ತೆ. ನ್ಯಾಯದಾನದ ವಿಧಾನದ ಮೇಲೆ ಭರವಸೆ ಬಂದಂಗೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಇಟ್ ವಿಲ್ ಬಿ ಲೀಡಿಂಗ್ ಟು ಆರೋಗ್ಯ, ಏನು ಹೇಳ್ತೀನೋ, ಹೆಲ್ತಿ ಡೆವಲಪ್ಮೆಂಟ್, ಆರೋಗ್ಯಕರವಾದ ಒಂದು ಬದಲಾವಣೆ ಇರ್ಬೋದು. ಐ ಥಿಂಕ್ ವಿ ಶುಡ್ ವೆಲ್ಕಮ್ ದಿಸ್ ಲೆಜಿಸ್ಲೇಷನ್. ಅಲ್ಲ, ಸಹಜವಾಗಿ ತಾವು ಹೇಳ್ದಂಗೆ ಇದನ್ನು ನಾವು ಸ್ವಾಗತ ಮಾಡಲೇಬೇಕು. ಅದು ಕಕ್ಷಿದಾರಿಗೂ ಅನುಕೂಲ, ನ್ಯಾಯಾಂಗ ವ್ಯವಸ್ಥೆಗೂ ಅನುಕೂಲ, ಎಲ್ರಿಗೂ ವಿನ್ ಆಗಿದೆ. ಮತ್ತು ಮುಖ್ಯವಾದರೆ ಮಧ್ಯಸ್ಥಿಕೆ ಇದೆ ಅಲ್ಲಿ. ಕರೆಕ್ಟ್. ಬಿಫೋರ್ ಅಪ್ರೋಚಿಂಗ್ ದ ಕೋರ್ಟ್, ಎನಿ ಸಿವಿಲ್ ಡಿಸ್ಪ್ಯೂಟ್ ಹ್ಯಾಸ್ ಟು ಅಂಡರ್ಗೋ ಮೀಡಿಯೇಷನ್. ಎಸ್, ಅಷ್ಟೇ ಅಲ್ಲ ನೋಡಿ, ಕೋರ್ಟ್ಸ್ ಎಸ್ ಯು ಗೋ ಟು ಮೀಡಿಯೇಷನ್, ಯು ಗೆಟ್ ಯುವರ್ ಓನ್ ಜಸ್ಟಿಸ್. ಅದರ್ವೈಸ್ ಕಮ್ ಟು ದ ಕೋರ್ಟ್, ವಿಲ್ ಫಿನಿಶ್ ಇಟ್ ಇನ್ 2 years. ಹಾಗೆ. ಸೊ ನೀವೇ ಚೂಸ್ ಮಾಡಿ, 2 ವರ್ಷದೊಳಗೆ ಮುಗಿಬೇಕೋ ಅಥವಾ ನೀವು ಮಾಡ್ಕೊಂಡು 2 ವರ್ಷ 10 ವರ್ಷ ಬೇಕಾದ್ರೆ ನಿಮ್ಮ ಮೀಡಿಯೇಷನ್ ಇದು ಮಾಡ್ಕೋಬೋದು. ಮೀಡಿಯೇಷನಲ್ಲಿ ಲಾಸ್ಟ್ ಡೇಟ್ ಅಂತಿಲ್ಲ. ಇಲ್ಲಲ್ಲ. ಒಂದು ಆಮೇಲೆ ಮೀಡಿಯೇಷನ್ ರೇಟ್ ಆಫ್ ಸಕ್ಸಸ್ ಹೆಂಗಿದೆ ಸರ್? ಮೀಡಿಯೇಷನ್ನಲ್ಲಿ ಬಂದವರು ಎಲ್ಲ ಕೇಸುಗಳು ಒಪ್ಕೊಂಡ್ಬಿಡ್ತಾರಾ ಅಥವಾ ಮತ್ತೆ ಅವರು ಕೋರ್ಟಿಗೆ ಹೋಗ್ತಾರಾ ಅಥವಾ ವ್ಯಾಜ್ಯ ಹಂಗೆ? ಇದು ಭಾಳ ಒಳ್ಳೆ ಪ್ರಶ್ನೆ. ಯಾಕಂದರೆ ಸಾಧಾರಣ ಎಲ್ಲರಿಗೂ ಏನಂದರೆ ಏನೋ ಮೀಡಿಯೇಷನ್ ಹೇಳ್ಬಿಟ್ರೆ ಮೀಡಿಯೇಷನ್ ಏನದು ಕೊನೆಗೆ ಅದು ಕೋರ್ಟಿನ ತಡ ಆಗ್ತಾ ಇದೆಯಾ ಅಂತ ಭಾವನೆ ಇರ್ಬೋದು. ಇಲ್ಲ, ಮೀಡಿಯೇಷನ್ನು ಈಗ ನಡೀತಾ ಇರುವಂಥ ಕೋರ್ಟ್ ಅನೆಕ್ಸ್ಟ್ ಮೀಡಿಯೇಷನ್ ಅಂತ ಏನಿದೆ, ನಮ್ಮ ಮೀಡಿಯೇಷನ್ ಕೇಂದ್ರಗಳು ಅಂತ ಏನಿದೆ, ಪ್ರತಿ ಜಿಲ್ಲೆಯಲ್ಲೂ ಇದೆ. ಬೆಂಗಳೂರಿನಲ್ಲೂ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಇದೆ, ತಾಲೂಕು ಲೆವೆಲಲ್ಲೂ ಇದೆ. ಸಾಧಾರಣವಾಗಿ ಅಲ್ಲಿ ನಾವು ನೋಡ್ತಾ ಇರೋದಂದರೆ 60%, ಅಂದರೆ 100 ಕೇಸ್ ಬಂದಂಥದ್ರಲ್ಲಿ ಸಾಧಾರಣವಾಗಿ 60 ಕೇಸು ಯಶಸ್ವಿಯಾಗಿ ತೀರ್ಮಾನ ಆಗಿ ಹೋಗ್ತಾ ಇದೆ, ಅಂತ್ಯ ಕಾಣ್ತಾ ಇದೆ. ತೀರ್ಮಾನ ಅಂದರೆ ನಾನು ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲ, 2 ಪಕ್ಷಗಾರರ ಮಧ್ಯೆ ಒಂದು ಬಾಂಧವ್ಯ ವೈಷಮ್ಯ ಹೋಗುತ್ತೆ. 60% ಇದೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಮೇಲಿರ್ಬೋದು, ಬಟ್ ಆ್ಯಾವ್ರೇಜ್ ಆಗಿ 60. ಅಂದರೆ 40 ಕೇಸ್ ಮಾತ್ರ ಹಿಂದೆ ಹೋಗ್ತಾ ಇದೆ, 60 ಕೇಸಲ್ಲಿ ಇತ್ಯರ್ಥ ಆಗ್ತಾಯಿದೆ. ಅಷ್ಟು ಒತ್ತಡ ನಮ್ಮ ನ್ಯಾಯಾಂಗದ ಮೇಲೆ ಕಮ್ಮಿ ಆಗ್ತಾಯಿದೆ. ಬಹುಶಃ ಇದನ್ನು ನಾವೀಗ ಸಂಪೂರ್ಣವಾಗಿ ಅಳವಡಿಸ್ಕೊಂಡಾಗ 60 ಮುಟ್ಬೋದು, 70 ಮುಟ್ಬೋದು. 100ಕ್ಕೆ 100 ಆಗೋದು ಬೇಡ, ಅದು ಆಶಯವೂ ಅಲ್ಲ. ಒಂದು 20-30 ಕೇಸ್ ಸಾಧಾರಣವಾಗಿ ಏನೋ ಒಂದು ಅದರಲ್ಲೇನೋ ಕಠಿಣತೆ ಇದ್ದೇ ಇರುತ್ತೆ, ಏನೋ ಒಂದು ದೊಡ್ಡ ವಿಷಯ ಇರುತ್ತೆ, ಇತ್ಯರ್ಥ ಮಾಡ್ಕೊಳ್ಳೋಕೆ ಸುಲಭ ಇರಲ್ಲ. ಅಂಥದ್ದು ಕೋರ್ಟೇ ಬೇಕು. ಅಥವಾ ವ್ಯಕ್ತಿಗಳ ಮಧ್ಯೆ ಮೂಲಭೂತವಾಗಿ ತಾವು ಹೇಳ್ದಂಗೆ ಹ್ಯೂಮನ್ ಈಗೋ ಏನೋ ಒಂದು ಇರ್ಬೋದು. ನಾವು ಒಟ್ಟಾಗಿ ಹೇಳಿದ್ರೆ ನಿಮಗೆ ಪ್ರಾರಂಭ ಮಾಡೋಕೆ ಹೇಳಿದೆ, ಒಂದು ಜಡ್ಜಿಗೆ 100 ಅಥವಾ 200 ಕೇಸ್ ಇದ್ದರೆ ಹಿತಕರ ಅಂತ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ 3000 ಕೇಸ್ ಇದೆ. 3000 ಕೇಸಲ್ಲಿ ಇನ್ನು 2 ವರ್ಷದಲ್ಲಿ 60% ಲೆಕ್ಕ ಹಾಕಿ ನೀವು, ಅಲ್ಲಿಗೆ ಬಹುಶಃ 3 ಎಂಡ್ ಆಗುವ 1200 ಮಾತ್ರ ಉಳ್ಕೊಳ್ಳೋದು. 1800 ಖಾಲಿ ಆಗಿರ್ಬೋದು. ನಾವು ಸುಮ್ಮನೆ ಒಂದು ಏನು ಹೇಳ್ತಾರೆ ಗೆಸ್ ವರ್ಕ್ ಅಷ್ಟೇ, ಬಟ್ ಧನಾತ್ಮಕವಾದ ಬೆಳವಣಿಗೆ. ಕರೆಕ್ಟ್. ಸೊ ಅಲ್ಲಿಗೆ ನಾವು ಒತ್ತಡನೂ ಕಮ್ಮಿ ಆಯಿತು, ನಿಮಗೆ ನಿಮ್ಮಲ್ಲಿ ನ್ಯಾಯ ಕಂಡುಕೊಳ್ಳುವಂಥ ಅವಕಾಶವೂ ಸಿಕ್ತು, ನೆಮ್ಮದಿ ಕಂಡುಕೊಳ್ಳೋ ವ್ಯವಸ್ಥೆ ಸಿಕ್ತು. ಇಷ್ಟೊಂದು ಮಾನವೀಯವಾದ ಬದಲಾವಣೆಗೆ ಇಷ್ಟು ವರ್ಷ ಬೇಕಾಯ್ತಲ್ಲ ಅಂತ ಈಗ ನಾವು ಸ್ವಾಗತ ಮಾಡಲೇಬೇಕು. ನಾವು ಜನಸಾಮಾನ್ಯರಾಗಿ, ವಕೀಲರಾಗಿ, ವೃತ್ತಿಯವರಾಗಿ, ನ್ಯಾಯಾಂಗದ ಭಾಗವಾಗಿ ನಾವು ಈ ಕಾನೂನನ್ನು ಸ್ವಾಗತ ಮಾಡಲೇಬೇಕು. ಇವತ್ತು ಇದು ನಮ್ಮ ಕರ್ತವ್ಯ. ಬಟ್ ಇಷ್ಟು ವರ್ಷ ಬೇಕಾಯ್ತಲ್ಲ ಅಂತ ಅನ್ಸುತ್ತೆ. ಅದೇ ನೋಡಿ, ಈಗ ನಾವಾಗಲೇ ಬಂದು 2 ದಿವಸಕ್ಕೆ ಇದು ಆಗಲೇ ಬಂದಿರಬೇಕಾಗಿತ್ತು ಅನ್ನೋ ಭಾವನೆ ಬಂದ್ಬಿಡ್ತೀವಿ. ಅಂದರೆ ಈಗಾಗಲೇ ಅದರ ರುಚಿನ ಸೇವಿಸ್ಬಿಟ್ಟಿದ್ದೀವಿ ನಾವು. ಈಗ ಫಲ ನೋಡ್ತಾ ಇದ್ದೀವಿ, ಈಗ ಕಾಯ್ತಾ ಇದ್ದೀವಿ.
ಇಷ್ಟು ದಿವಸ ನಾವು ಯಾಕೆ ಮಾಡಿಲ್ಲ ಅನ್ನೋ ಭಾವನೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ ಇದು ಒಂದು ಆರೋಗ್ಯಕರವಾದ ಬದಲಾವಣೆ. ಇದನ್ನು ನಾವು ಎಲ್ಲರೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ವಕೀಲ ವೃತ್ತಿ ಬಾಂಧವರು, ನ್ಯಾಯಾಂಗದವ್ರದ್ದು ಸಹಕಾರ ಯಾವಾಗಲೂ ಇದ್ದೇ ಇದೆ. ವಕೀಲ ವೃತ್ತಿ ಬಾಂಧವರು ಇದು ನಮ್ಮಲ್ಲಿ ಬದಲಾವಣೆ ಅಗತ್ಯ ಇದೆ. ಮಧ್ಯಸ್ಥಿಕೆ ಅಂದ ಕೂಡ ಏನೋ ಒಂಥರದ ಅಸಡ್ಡೆ ಕೆಲವರು ಇರ್ಬೋದು, ನಾನು ಅದಕ್ಕೆ ಒಪ್ಪೋದಿಲ್ಲ. ಅದೆಲ್ಲವನ್ನು ಬಿಟ್ಟು ನಾವು ಮಾಡಬೇಕು. ಯಾಕಂದರೆ ನಾವು ಈಗ ನಾನು ಒಬ್ಬ ಬೇರೆ ವಿಷಯಕ್ಕೆ ಹೋದಾಗ ನಾನು ಡಾಕ್ಟರ್ಗೆ ಹೋಗ್ತೀನಿ, ಇನ್ಯಾವುದೋ ಒಂದು ವಿಷಯಕ್ಕೆ ಹೋಗ್ತೀನಿ, ನನಗೆ ಮಾತ್ರ ಅಲ್ಲಿ ಬೇಗ ತೀರ್ಮಾನ ಆಗಬೇಕು, ಬೇಗ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟ್ರು, ಕ್ಯೂಲ್ ನಿಲ್ಲಕ್ಕೆ ನನಗೆ ಟೈಮ್ ಇಲ್ಲ. ಇಲ್ಲಿ ಮಾತ್ರ 10 ವರ್ಷ ಕಾಯಪ್ಪ, 20 ವರ್ಷ ಕಾಯಿ, ಅದೆಷ್ಟು ಸರಿ? ಪ್ರತಿಯೊಬ್ಬರಿಗೂ ನನಗೆ ಆದ್ಯತೆ ಬೇಕು, ನನ್ನ ಕೇಸ್ ಮುಗಿಬೇಕು, ನಂದು ಇದಾಗಬೇಕು ಅಂತ ಇದ್ದೇ ಇರುತ್ತೆ, ಬೇಗ ನನಗೆ ನ್ಯಾಯ ಬೇಕು ಅಂತ ಇರುತ್ತೆ. ಹಾಗಿದ್ದಾಗ ದೇವಸ್ಥಾನಕ್ಕೆ ಹೋದರೂ ದೇವ್ರು ನನ್ನನ್ನೇ ನೋಡಬೇಕು ಅಂತ ನಾವು ಕಾಯ್ತೀವಿ, ಮುಂದೋಗಿ ನಿಂತ್ಕೊಂಡು ನೋಡ್ತೀವಿ. ಹಾಗೆ ನ್ಯಾಯಕ್ಕೆ ಬಂದವನು ಕಕ್ಷಿದಾರ ನಂದೇ ಕೇಸ್ ಮುಗಿಬೇಕು ಅಂತ ಆತಂಕ ಇದ್ದೇ ಇರುತ್ತೆ. ಅವನಿಗೆ ಯಾವಾಗ ನಾವು ಆದ್ಯತೆ ಕೊಡೋದು? ಅವನು ನೆಮ್ಮದಿ ಆದರೆ ಮಾತ್ರ ನಾವು ನೆಮ್ಮದಿ. ಸೊ ತಾವೇಳೋ ಪ್ರಕಾರ ಇವತ್ತು CPCಯಲ್ಲಿ ಆಗಿರೋ ಬದಲಾವಣೆ ಕರ್ನಾಟಕದಲ್ಲೇನು ಆಗಿದೆ, ಇದಕ್ಕೆ ನಮ್ಮ ವೃತ್ತಿ ಬಾಂಧವರು ಕೂಡ ಸಂಪೂರ್ಣ ಹೃತ್ಪೂರ್ವಕವಾಗಿ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತೀರಿ? ಇದು ಮಹತ್ತರವಾದ ಒಂದು ಬದಲಾವಣೆ. ಇದು ಇಟ್ಸ್ ಎ ವೆಲ್ಕಮ್ ಚೇಂಜ್, ಇಟ್ಸ್ ಎ ನ್ಯೂ ಡೆವಲಪ್ಮೆಂಟ್ ಇನ್ ಲಾ. ವಿಲ್ ಆಲ್ ಸಪೋರ್ಟ್ ದಿಸ್ ಟು ಸಿ ದ್ಯಾಟ್ ಕರ್ನಾಟಕ, ಇಫ್ ನಾಟ್ ಇಂಡಿಯಾ, should be free from litigations. I will not say free from litigation, the free from the pendency. ಅದಷ್ಟಾದರೆ ಸಾಕು. ಇದು ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆಯದು. ಅದು ತಾವು ಹೇಳೋ ಪ್ರಕಾರ ಪ್ಲೇಟೋನ್ ಕಾಲಕ್ಕೆ ಹೋದ್ರಿ. ಪ್ಲೇಟೋನ್ ಆದರ್ಶ ಸಮಾಜ ಹೇಗಿತ್ತು ಅಂದರೆ ಪೊಲೀಸರು ಇಲ್ಲದ, ನ್ಯಾಯಾಲಯಗಳು ಇಲ್ಲದ ಸಮಾಜ ವ್ಯವಸ್ಥೆ ಇಸ್ ದ ಹೆಲ್ದಿ ಕರೆಕ್ಟ್ ಸಮಾಜ ಅಂತ ಹೇಳ್ತಿದ್ರು ಅವರು. ನಾನು ಆ ಒಂದು ಆದರ್ಶ ಸಮಾಜದ ಕಲ್ಪನೆ, ಅದು ಕಲ್ಪನೆಯಲ್ಲೇ ಇದೆ. ಹೌದು, ಇವತ್ತಿನ ಸಮಾಜ ಹೇಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಕೋರ್ಟ್ಗಳಿದ್ದೇವೆ, ವ್ಯಾಜ್ಯಗಳಿದ್ದೇವೆ, ನ್ಯಾಯಗಳಿದ್ದಾವೆ. ಬಟ್ ಐ ಮೀನ್ ಟು ಸೇ ದಟ್ ನೀವು ಹೇಳುವುದು ಅಲ್ಲಿಗೆ ಬಂದ್ಬಿಡ್ತು. ವ್ಯಾಜ್ಯಗಳು ಕಡಿಮೆ ಆಗಲಿ, ಏನು ಆ ಒಂದು ಆದರ್ಶ ಸಮಾಜವನ್ನು ನಾವು ನಿರ್ಮಾಣ ಮಾಡೋಣ ಅಂತ ನೋಡಿ, ಅದಕ್ಕೆ ಪೂರಕವಾಗಿ ಈ ಒಂದು ಬದಲಾವಣೆ ಬರ್ತಾ ಇದೆ. ನಾವು ಪ್ರಾರಂಭದಲ್ಲಿ ಹೇಳಿದ್ವಿ ಕೇವಲ 5.4 ಕೋಟಿ ಕೇಸ್ ಇದೆ ಅಂತ. 5.5 ಕೋಟಿ ಅದನ್ನು 1.5 ಕೋಟಿಗೆ ಇಳಿಸಿದ್ರೆ ಎಲ್ಲರೂ ಆರಾಮಾಗಿ ಇದು ಮಾಡ್ಬೋದು. ಇರೋ ಕೇಸ್ಗಳು ಹೆಚ್ಚು ಸಮಯ ಕೊಡ್ಬೋದು. ಈಗ ಆ ಒತ್ತಡದಿಂದಾಗಿ ಎಷ್ಟೋ ಜನಕ್ಕೆ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಇದೆ. ಕೋರ್ಟ್ನಲ್ಲಿ ಸಮಯ ಸಿಗ್ತಾ ಇಲ್ಲ, ಜಡ್ಜ್ಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ಒತ್ತಡದಲ್ಲಿ ನಮ್ಮ ಕೇಸಿಗೆ ತುರಾತುರಿಯಲ್ಲಿ ಏನೋ ಜಡ್ಜ್ಮೆಂಟ್ ಬರ್ಬಿಟ್ರು, ಆ ಭಾವನೆ ಯಾರು ಕಮ್ಮಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಮಾಧಾನಕರದ ನ್ಯಾಯ ಸಿಗ್ತದೆ. ಮತ್ತು ಮುಖ್ಯವಾದ್ದು ಅಂದರೆ ಈಗ ಇವತ್ತಿನಿಂದ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕದಲ್ಲಿರೋ ಎಲ್ಲ ವಕೀಲರು ಮಧ್ಯಸ್ಥಿಕೆದಾರರು. ಹೌದು, ಕರೆಕ್ಟ್. ಅಂದರೆ ನೀವು ಕೋರ್ಟಿಗೆ ಹೋಗೋ ಮೊದಲು ಮಧ್ಯಸ್ಥಿಕೆ ಹೋಗಲೇಬೇಕಲ್ಲ. ಕರೆಕ್ಟ್. ಸೊ ಯು ವಿಲ್ ಬಿ ಎ ಮೀಡಿಯೇಟರ್. ಎಸ್. Before approaching the court, correct, you have to guide your clients. Yes. You are compelled to do, expected to do correct, the job of a mediator. Correct. ಇನ್ನೊಂದು ಪರ್ಯಾಯ ವ್ಯವಸ್ಥೆಗಳು ಸುಮಾರಿದೆ. ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್, ಲೋಕ್ ಅದಾಲತ್, ಹೀಗೆ ಇದೆ. ಅದರಲ್ಲಿ ಮಧ್ಯಸ್ಥಿಕೆ ಒಂದು. ನೋಡಿ, ಕಾನೂನು ಮಂತ್ರಿಗಳಾಗಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಅದ್ಯಾವುದನ್ನು ಪರ್ಯಾಯ ಅಂತ ತೊಗೊಳ್ಳಿಲ್ಲ. ಆರ್ಬಿಟ್ರೇಷನ್ಗೆ ಹೋಗಿ ಅಂತ ಹೇಳಿಲ್ಲ, ಲೋಕ್ ಅದಾಲತ್ಗೆ ಹೋಗಿ ಅಂತ ಹೇಳ್ಬೋದಿತ್ತು. ನೀವೇ ನೋಡ್ತಿದ್ರಿ, ಲೋಕ ಅದಾಲತ್ ಅಂದರೆ ಕೋಟಿಗಟ್ಟಲೆ ಕೇಸ್ಗಳು ಇತ್ಯರ್ಥ ಆಗ್ತದೆ. ಪ್ರತಿ ಕೇಸು ಬಂದಿದ್ದು ಫಸ್ಟ್ ಲೋಕ ಅದಾಲತ್ಗೆ ಹೋಗಬೇಕು, ಆಮೇಲೆ ಮಾತ್ರ ನಾವು ತಗೋತೀವಿ ಅಂತ ಹೇಳ್ಬೋದಿತ್ತು. ಯಾಕೆ ಮಧ್ಯಸ್ಥಿಕೆ ಏನು ಮಾತಾಡಿದ್ರು? ಯಾಕಂದರೆ ಮಧ್ಯಸ್ಥಿಕೆಯಲ್ಲಿ ಏನೋ ಒಂದಿದೆ. ನೀವು ಹೇಳುವ ಹಾಗೆ ಆ ಮಾನವೀಯ ಸಂಬಂಧಕ್ಕೆ ಬೆಲೆ ಇದೆ. ಹಾಗಾಗಿ ಇದಕ್ಕೆ ಮಾತ್ರ ಅವರು ಒತ್ತು ಕೊಟ್ಟರು, ಬೇರೆದನ್ನು ತಗೊಳ್ಳಿಲ್ಲ ಅವರು. ಆರ್ಬಿಟ್ರೇಷನ್ ಅಂದು ಲೋಕ ಅದಾಲತ್ ಇನ್ನೂ ಎಷ್ಟು ವರ್ಷಗಳಿಂದ ಇದೆ. ಮಧ್ಯಸ್ಥಿಕೆಗೆ ಹೊಸದಾಗಿ ಉಟ್ಕೊಂಡಂಥ ಒಂದು ಪರ್ಯಾಯ ವ್ಯವಸ್ಥೆ, ಅದಕ್ಕೆ ಅವರು ಆದ್ಯತೆ ಕೊಡಲಿಲ್ಲ. ಇದೊಂದನ್ನೇ ತೊಗೊಂಡ್ರು. ಅಲ್ಲಿಗೆ ಏನೋ ಮಧ್ಯಸ್ಥಿಕೆಯಲ್ಲಿ ಇದೆ, ಅದನ್ನು ಬಹುಶಃ ಸರ್ಕಾರದವ್ರು ಗಮನಿಸಿರಬೇಕು. ಪ್ರಶಾಂತ್ ಚಂದ್ರ ಸರ್, ಈಗ ತಾವು ಕಮರ್ಷಿಯಲ್ ಕೋರ್ಟ್ ಆಕ್ಟ್ ಪುಸ್ತಕ ಬರ್ದಂಗೆನೆ ಆದಷ್ಟು ಬೇಗ, ನಾಳೆ ಅಂದ್ರೆ ನಾಳೆ, ಈ ಮಧ್ಯಸ್ಥಿಕೆ ಬಗ್ಗೆ ಒಂದು ವಿವರವಾದ ಪುಸ್ತಕ ಬರೀರಿ. ಖಂಡಿತವಾಗಿ. ಈಗಾಗಲೇ ಅದರ ಬಗ್ಗೆ ನಾನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಇನ್ನು ಸದ್ಯದಲ್ಲೇ ಅದನ್ನು ಆ ಪುಸ್ತಕಗಳು ಅದರ ಮೇಲೆ ತರೋಣ. ಸ್ನೇಹಿತರೆ, ನಾನು ಹೇಳ್ಬಿಡ್ಬೇಕು ಏನಂದರೆ, ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ ಪುಸ್ತಕ ಬರೆದಿದ್ದಾರೆ, ಈಗ ಮೀಡಿಯೇಷನ್ ಬಗ್ಗೆ ಬರೀರಿ ಅಂತ ನಮ್ಮದು ಒತ್ತಡ ಇದ್ದೇ ಇದೆ ಪ್ರಶಾಂತ್ ಚಂದ್ರ ಅವರಿಗೆ. ಇಷ್ಟರ ಮಧ್ಯೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ, ಅದರ ಬಗ್ಗೆ ಕೂಡ ಅವರು ಈಸ್ ಅನ್ ಅಥಾರಿಟಿ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಏನು ಒಂದು ಬದಲಾವಣೆ ಕಾನೂನು ಬಂದಿದೆ, ಅದರ ಬ್ರೈನ್ ಕೂಡ ಇವರೇ ಆಗಿದ್ದಾರೆ. ಅದರ ಬಗ್ಗೆ ತಾವು ಪುಸ್ತಕ ಬರೀಬೇಕು. ಅದರ ಪುಸ್ತಕನೂ ಈಗಾಗಲೇ ಪ್ರಾರಂಭ ಮಾಡ್ಕೊಂಡಿದ್ದೀನಿ. ಇನ್ನು ಸದ್ಯದಲ್ಲೇ ಬಹುಶಃ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪೂರ್ಣ ಅವಧಿ ಪ್ರಾರಂಭ ಆಗೋಷ್ಟೊತ್ತಿಗೆ ಪುಸ್ತಕನೂ ಹೊರಗೆ ಬರುತ್ತೆ. ಇನ್ನೊಂದು 3 ತಿಂಗಳೊಳಗೆ. ಈಗಾಗಲೇ ಅದ್ರ ಬಗ್ಗೆ ತರಬೇತಿ, ಇದು ಏನೋ ಪರಿಶ್ರಮ ನಡೀತಾ ಇದೆ. ಈಗ ನೀವು ನಿಮ್ಮ ತಂಡದೊಟ್ಟಿಗೆ ಸೇರಿಕೊಂಡು ಪುಸ್ತಕ ಬರೆಯುವ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮಿಂದ ನಿಜಕ್ಕೂ ತುಂಬ ಒಳ್ಳೆಯ ಅನುಕೂಲ ಆಗ್ತಾ ಇದೆ ನಮ್ಮ ಕಾನೂನು ಕ್ಷೇತ್ರಕ್ಕೆ
ಮತ್ತು ಜನಸಾಮಾನ್ಯರಿಗೆ ಮಧ್ಯಸ್ಥಿಕೆಯಿಂದ ಇರಬಹುದು, ಕಮರ್ಷಿಯಲ್ ಕೋಟಾ ಇರ್ಬೋದು, ಹಾಗೂ ಈ ಗ್ರೇಟರ್ ಬೆಂಗಳೂರು BBMP ಎಲ್ಲ ಕಡೆಗೂ ಕೂಡ. ಹಾಗೆ ಈ ಒಂದು ಮಧ್ಯಸ್ಥಿಕೆಯ ಬಗ್ಗೆ ಇನ್ನೂ ಏನಾದರೂ ಹೇಳೋಕ್ಕಿದ್ರೆ ಹಿನ್ನೆಲೆ, ಮುನ್ನೆಲೆ, ಫ್ಯೂಚರ್, ಭವಿಷ್ಯ, ಇದ್ರ ಬಗ್ಗೆ ತಾವು ದಯವಿಟ್ಟು ಹೇಳ್ಬೋದು. ಮಧ್ಯಸ್ಥಿಕೆ ಅಂತ ಹೇಳಿ ಬಂದಿರೋದು ಒಂದು ಹೊಸ ಪರಿಕಲ್ಪನೆ. ಈ ಪರಿಕಲ್ಪನೆಯಿಂದಾಗಿ ನಮ್ಮ ಇಡೀ ಜುಡಿಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ ನಾವು, ನಮ್ಮಲ್ಲಿ ನ್ಯಾಯಾಂಗದಲ್ಲಿ ಆಗ್ತಿರೋ ಒಂದು ದೊಡ್ಡ ರಿಫಾರ್ಮ್ ಅಂದರೆ ಮಧ್ಯಸ್ಥಿಕೆ. ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳೋಣ, ಅದರ ಪೂರ್ತಿ ಲಾಭವನ್ನು ಪಡೆಯೋಣ. ಮುಂದೆ ಇದು ಇಡೀ ದೇಶದ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಯಾಕಂದರೆ ಜನರಲ್ಲಿ ಈಗಾಗಲೇ ಭಾವನೆ ಇದೆ, ಹೊರದೇಶದಿಂದ ಬರುವಾಗಲಿ ನಮ್ಮವರೇ ಬೇರೆ ದೇಶದಲ್ಲಿರುವಾಗ ಇಂಡಿಯಾದಲ್ಲಿ ಕೋರ್ಟ್ಗಳು ತಡ, ನಿಧಾನ, ನ್ಯಾಯ ಸಿಗ್ತಾ ಇಲ್ಲ ಅಂತ. ಆ್ಯಕ್ಸೆಸ್ ಟು ಜಸ್ಟಿಸ್ ಅನ್ನೋದು ಸುಲಭವಾಗಿರಬೇಕು, ಇಟ್ ಬಿ ಚೀಪರ್, ಎಫೆಕ್ಟಿವ್ ಆ್ಯಂಡ್ ಸಿಂಪಲ್. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿರುವಂಥದ್ದು. ಇದನ್ನು ಮಾಡಿದಾಗ ವಿ ಆರ್ ಡೂಯಿಂಗ್ ಓನ್ಲಿ ಥಿಂಗ್ ಈಸ್ ವಿ ಆರ್ ಆನ್ಸರಿಂಗ್ ಟು ಅವರ್ ಓನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂಥ ಒಂದು ಅಂಶವನ್ನು ನಾವು ಅದನ್ನು ಪೂರೈಸಿದಾಗತ್ತಷ್ಟೆ. ಸೊ ಇದರಲ್ಲಿ ಏನು ದೊಡ್ಡ ಇದಿಲ್ಲ. ಸೊ ವಿ ಕ್ಯಾನ್ ಆಲ್ವೇಸ್ ಟ್ರೈ ಟು ಚೇಂಜ್ ದಿಸ್ ಫಾರ್ ಅವರ್ ಓನ್ ಬೆಟರ್, ಫಾರ್ ಅವರ್ ಓನ್ ಚಿಲ್ಡ್ರನ್ ಟುಮಾರೋ ಹೂ ಆರ್ ಗೋಯಿಂಗ್ ಟು ಬಿ ದೇರ್, ಹೂ ಆರ್ ಗೋಯಿಂಗ್ ಟು ಬಿ ದ ಬೆನಿಫಿಷರಿ. ಎಲ್ಲವನ್ನೂ ಮಾಡೋದು ನಾಳೆ ಒಳ್ಳೆಯದಾಗಲಿ, ನಾಳಿನ ಒಳಿತಿಗೋಗಿ ಮಾಡ್ತಾ ಇರುವಂಥದ್ದು. ಇದು ಒಂದು ಕಾನೂನು ನಾಳಿನ ಒಳಿತಿಗಾಗಿ ಅಂತ ನನಗೆ ಅನಿಸುತ್ತೆ. ಬಹಳ ಚೆನ್ನಾಗಿ, ಬಹಳ ವಿದ್ಯುತ್ಪೂರ್ಣವಾಗಿ, ಬಹಳ ಸರಳವಾಗಿ, ಸಹಜವಾಗಿ ಮಧ್ಯಸ್ಥಿಕೆ ಬಗ್ಗೆ ತಾವು ಇಷ್ಟೊಂದು ವಿವರವಾಗಿ ಹೇಳಿದ್ದೀರಿ. ಸ್ನೇಹಿತರೆ, ನೀವೆಲ್ಲ ನಮಗೆಲ್ಲರಿಗೂ ಗೊತ್ತಾಗಿರೋ ಹಾಗೆ ಇವತ್ತು ಏನೊಂದು ಕಕ್ಷೆದಾರಿಗೆ ತ್ವರಿತ ನ್ಯಾಯ ತರುವ ಒಂದು ಸದುದ್ದೇಶದಿಂದ ಕರ್ನಾಟಕ ರಾಜ್ಯದ ಕಾನೂನು ಮಂತ್ರಿಗಳಾದ ಡಾಕ್ಟರ್ H.K. ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಕಾನೂನು ಏನು ಬಂದಿದೆ, ಇದನ್ನು ನಿಸ್ಸಂದೇಹವಾಗಿ ಇಡೀ ರಾಜ್ಯ ಸ್ವಾಗತ ಮಾಡುತ್ತೆ. ಹಾಗೂ ನಮ್ಮ ಇಡೀ ದೇಶ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನನ್ನು ಇಡೀ ದೇಶವ್ಯಾಪ್ತಿ ಬೇರೆ ಬೇರೆ ರಾಜ್ಯಗಳು ಕೂಡ ಸ್ವೀಕಾರ ಮಾಡಿಕೊಂಡು ದ ಅಲ್ಟಿಮೇಟ್ ಗೋಲ್ ಈಸ್ ಟು ಬೆಟರ್ಮೆಂಟ್ ಆಫ್ ದ ಪೀಪಲ್ ಆ್ಯಂಡ್ ವ್ಯಾಜ್ಯಗಳಿಲ್ಲದೆ ಒಂದು ಸುಸಜ್ಜಿತವಾದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಡಿ ಇಡ್ತಾ ಇರೋದಕ್ಕೆ ನಾವು ಸ್ವಾಗತ ಮಾಡ್ತಾ ಇವತ್ತಿನ ಈ ಚರ್ಚೆಗೆ ನಾವು ಇಲ್ಲಿ ಸದ್ಯಕ್ಕೆ ವಿರಾಮ ಹಾಕಿ ಮುಂದಿನ ದಿನಗಳಲ್ಲಿ ಪ್ರಶಾಂತ್ ಚಂದ್ರ ಅವರಿಂದ ಬರತಕ್ಕಂಥ ಪುಸ್ತಕಗಳನ್ನು ವೆಲ್ಕಮ್ ಮಾಡ್ತಾ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮದ ಮುಗಿಸುವ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಒಂದು ತಯಾರಿಯನ್ನು ಮಾಡೋಣ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.